ಅಲ್ಲ ಕಣ್ಲ ಶಿವರಾಮ, ನಮ್ ಮನೆ ಗಂಟ ಬಂದು ನಿನ್ ಕಾರಲ್ಲಿ ಹಣ ಇಡ್ಬೇಕು ಅಂದ್ರೆ ಅವ್ರ ಎಂತ ಮನೆ ಆರ್ಡರ್ ಇರ್ಬೇಕು ಅಂತೀನಿ. ದಿಟ್ಟವಾಗ್ಲೂ ಅವರು ಉದ್ಧಾರ ಆಗಕ್ಕಿಲ್ಲ, ಹುಳ ಹುಳ ಬಿದ್ದು ಸಾಯೋದೆ. ಅಣ್ಣ, ಎಲ್ಲಾ ಕಡೆ ವಿಚಾರಿಸಿ ನೋಡಿದಾಗ ಈ ಕೆಲ್ಸ ಬೆಟ್ಟ ಹಿಂದೆ ಅಂತ ಗೊತ್ತಾಯ್ತು. ಆದ್ರೆ ಅವನ್ ಜೊತೆಗೆ ಯಾವ್ದೋ ಕಾಣದ ಕೈ ಸೇರೈತೆ. ಅದ್ಯಾವ್ದು ಅಂತ ಕಂಡಿಡಿಬೇಕು. ನಿಯತ್ತಾಗಿ ಎಲೆಕ್ಷನ್ ಗೆಲ್ಲಕ್ ಪ್ರಯತ್ನ ಪಟ್ಟಿದ್ರೆ ನಂಗೇನು ಕೋಪ ಬರ್ತಾ ಇರ್ಲಿಲ್ಲ. ಆದ್ರೆ ಅಡ್ಡದಾರಿ ಹಿಡಿದು ನನ್ನ ಮಗನ ಜೀವಕ್ಕೆ ಕುತ್ತರಕ್ ಪ್ರಯತ್ನ ಪಟ್ಟ ನೋಡು, ಅವನು ಅವ್ರ ಜೊತೆಗೆ ಕೈ ಜೋಡಿಸಿದವ್ರನ್ನು ನಾನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಅಣ್ಣ, ನಾವೆಷ್ಟು ಅವಮಾನ ಸಂಕಟ ಅನುಭವಿಸ್ತಿದ್ವೋ ಅದ್ರ ಹತ್ರಷ್ಟು ಅವ್ರು ಅನುಭವಿಸೋಂಗ್ ಮಾಡ್ಬೇಕು. ಮೊದ್ಲು ಅವ್ರು ಯಾರು ಅಂತ ಕಂಡಿಡಿಬೇಕು. ಈ ವಯ್ಯ ಒಬ್ಬ ಸುಮ್ಮನಿರೋನು ರೊಚ್ಚಿಗೆ ಬಸ್ತಾವನೆ. ಸುತ್ತಿ ಬಳಸಿ ನಮ್ ಹುಡುಕಿ ಬರ್ತದೆ ಅಂತ ಈ ವಯ್ಯಂಗ್ ಹೆಂಗ್ ಅರ್ಥ ಮಾಡ್ಸೋದು? ಅಪ್ಪಯ್ಯ, ಮನೆ ಸುತ್ತಲುವೆ ಮೊದ್ಲು CCTV ಕ್ಯಾಮ್ರಾ ಹಾಕಿಸ್ಬೇಕು. ಅದೊಂದಿದ್ರೆ ಅದ್ಯಾರು ಅಂತವ ಸುಲಭವಾಗಿ ಗೊತ್ತಾಗ್ಬಿಟ್ಟಿರೋದು. ಸರಿ ಸರಿ, ಆದಷ್ಟು ಬಿಡ್ನೆ ಕರೆಸಿ ಆ ಕೆಲಸ ಮಾಡ್ಬಿಡು. ಸರಿ ಅಪ್ಪಯ್ಯ. ಮಗ ಭದ್ರ, ಬರ್ಲ ಇಲ್ಲಿ, ಬಾರ್ಲ ಇಲ್ಲಿ. ಹೋಗ್ಲ ಮಗ, ಹೋಗಂತಮ್ಮ. ಕುಂತ್ಕೊಳ್ಳ. ಕುಂತ್ಕೊ ಅಂದೆ ತಾನೆ. ಕಾಲ್ ಕೊಡ್ಲಾ ಇಲ್ಲಿ? ಪರವಾಗಿಲ್ಲ ಅಪ್ಪಯ್ಯ. ಕೊಡ್ಲಾ ಇಲ್ಲಿ? ಈ ಅಪ್ಪ ಇನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಪ್ರಾಣನೇ ಪಣಕ್ಕಿಟ್ಟಿದ್ದ ಮಗನೇ. ಇನ್ನಂತವನ್ನ ಮಗನಾಗಿ ಕುಡಿಯೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಕಾಣಿ. ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿನಗೆ ಸಾನೇ ನೋವು ಕೊಟ್ಬಿಟ್ಟೆ ಕಣ್ಣ. ಇದೇನಪ್ಪಯ್ಯ, ಮುಗ್ದೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು? ಇದು ಬೇಸರ ಮಾಡ್ಕೊಳ್ಳೋ ಸಮಯ ಅಲ್ಲ ಅಪ್ಪಯ್ಯ, ಖುಷಿಯಾಗಿರೋ ಸಮಯ. ಖುಷಿಯಾಗಿರೋ ಅಪ್ಪಯ್ಯ. ಸರಿ ಬಿಡ್ಲಾ ಮಗ, ನೀನು ಹೇಳದ್ಮೇಲೆ ಖುಷಿಯಾಗಿರ್ತೀನಿ. ನೋಡುದ್ರಾ, ನಾನು ಹೇಳ್ದಂಗೆ ಅಪ್ಪ ಮಗನ ಒಂದ್ ಮಾಡಿವ್ನಿ. ಇದು ಇದು ವಿದ್ಯಾ ಅಂದ್ರೆ. ಲೇ ಮೂರಡಿ, ಇವತ್ತು ಮೆರಿತಾ ಇದೆಯಾ ಅಲ್ವಾ? ಮೇರಿ ಮೇರಿ. ಅಂತಮ್ಮ, ಅಂತಮ್ಮ, ಏ ಅಂತಮ್ಮ, ಅಯ್ಯೋ ಇಳಿಸು ಅಂತಮ್ಮ, ಇಳಿಸು, ತಲೆ ಸುತ್ತ. ಅಂತಮ್ಮ,
ಯಾ ಖುಷಿಗ್ ನನ್ನ ಎತ್ಕೊಂಡ್ ತಿರುಗಿಸ್ತೋ ಇನ್ನ ತಲೆ ಗಿರ್ರನ್ನ ನಿಲ್ಲಿಸಿಲ್ಲ ಬಾಬಾ ಲಾ ಕ್ವಾಟ್ಲೆ ನಂಗ್ ಆಯ್ತಾರ ಖುಷಿಗೆ ಆಕಾಶದಲ್ಲಿ ಹಾರಾಡ್ಬೇಕು ಅನ್ಸ್ತೈತೆ ಕಳ್ಳ. ಲೇ ಅಪ್ಪಯ್ಯ ನನ್ನ ಕ್ಷಮಿಸ್ಬಿಟ್ರು ಕಣ್ಣ. ಬಾಯ್ ತುಂಬಾ ವಿರೋತಿಯಿಂದ ಭದ್ರ ಅಂತ ಕರೆದ್ರು ಕಡ್ಲ. ಇದಕ್ಕಿನ್ನ ಇನ್ನೇನ್ಲ ಬೇಕು? ಆ ಸಂತೋಷಕ್ಕೆ ದಿಟ್ಟವಾಗ್ಲು ಕಣ್ಣ ಸ್ಯಾನೆ ಖುಷಿ ಆಯ್ತೈತೆ. ನೋಡು ಅಂತಮ್ಮ, ಎಲ್ ಪಿರುತಿ ಇರ್ತದೋ ಅಲ್ಲೇ ಜಾಸ್ತಿ ಕೋಪ ಇರ್ತದೆ. ಒಂದ್ ತಿಳ್ಕೊಬಿಡಿ ಹೇಳ್ತೀನಿ, ಒಬ್ಬ ಮನುಷ್ಯ ತನ್ನ ಮನ್ಸಲ್ಲಿರೋ ದ್ವೇಷನ ಬೇಕಾದ್ರೆ ಮುಚ್ಚಿಟ್ಕೊಂಡ್ ಬದುಕ್ಬೋದು, ಆದ್ರೆ ಈ ಪಿರುತಿ ಅನ್ನೋದಲ್ಲ ಅದ್ದ ಬಚ್ಚಿಟ್ಕೊಳಕ್ ಆಗಕ್ಕಿಲ್ಲ. ಕ್ವಾಟ್ಲೆ ನಂಗೆ ಆಯ್ತಾರ ಖುಷಿಗೆ ಅಂತಮ್ಮ ಆದಷ್ಟು ಬಿರ್ನೆ ನೀನು ಮಾವೇನು ಅದಕ್ಕೆ ಮುಂಚೆ ಕ್ಷಮಿಸಿ ನೀವಿಬ್ರು ಹಿಂಗೆ ಸಂತೋಷವಾಗಿದ್ಬಿಟ್ರೆ ನಂಗೆ ಅಟ್ಟೇ ಸಾಕು. ಅಂಟಮ್ಮ ನಿನ್ ಮುಖದಲ್ಲಿ ಈ ನಿನ್ ನಗು ಸಂತೋಷ ಖುಷಿದ ನೋಡಿ ಎಷ್ಟೋ ದಿನ ಆಗಿತ್ತು. ಹೇಳ್ತೀನಿ ಅಂಟಮ್ಮ, ಇವತ್ತು ಈ ಅಟ್ಟಿಗೆ ಕಳೆ ಬಂತು ನೋಡು. ಲಾ ಕ್ವಾಟ್ಲೆ ಸ್ವರ್ಗನೇ ನನ್ ಕೈಲದೇನೋ ಅನ್ಸ್ತದೆ ಕಳ್ಳ. ನೋಡ್ಲ ಯಾರು? ಓ ಬನ್ನಿ ಬನ್ನಿ, ಬಂದರೋ ತಾನ ಬನ್ನಿ ಬನ್ನಿ. ಲಾ ಕ್ವಾಟ್ಲೆ ಇಲ್ಲಿಗ್ಯಾಕ್ ಬಂದಿದ್ದಾರ ಕೇಳಲ್ಲ? ಅಣ್ಣಯ್ಯ, ನಾನೇನ್ ಇವ್ರ ಖುಷಿನ ಹಾಳ್ ಮಾಡಕ್ ಬಂದಿಲ್ಲ ಅಂತ ಹೇಳಿ. ಮತ್ತಿನ್ ಯಾಕ್ಲಾ ಬಂದಿರೋದು? ಇನ್ನು 5 ದಿನ ಹಾವು ಕಚ್ಚಿರೋ ಜಾಗನ ಕ್ಲೀನ್ ಮಾಡ್ಬಿಟ್ಟು ಔಷಧಿ ಕಟ್ಬೇಕು ಅಂತ ಪಂಡಿತ್ರು ಹೇಳಿಲ್ವೇ? ಲಾ ಕ್ವಾಟ್ಲೆ ಅದನ್ನ ಇಸ್ಕೊಂಡ್ ನೀನೇ ಮಾಡಿದ್ರೆ ಬೇಡ ಅಂತದಿಲ್ಲ? ನಾನೇನಾದ್ರೂ ಔಷಧಿ ಕಟ್ಟಿದ್ರೆ ಕೆಲ್ಸ ಮಾಡಲ್ಲ ಅಂತದ ಅಣ್ಣಯ್ಯ? ನೋಡ್ಲಾ ಕ್ವಾಟ್ಲೆ, ಇಬ್ರು ಸ್ವಲ್ಪ ಸುಮ್ಕೆ ಇದ್ದೀರಾ? ನೋಡಿ, ಅದೇನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಬೇಕಾರೆ 4-5 ದಿವಸ ಬಂದು ತೋರಿಸ್ಲಿ, ಆಮೇಲೆ ನಾನು ಕಲ್ತ್ಕತೀನಿ. ಮತ್ ತಿಂದೆ ಆಗ್ತದ, ನಾನ್ ನೋಡ್ಕತ್ತಿದ್ದೆ, ನೀವ್ ಕಟ್ಟಿ ಹತ್ಕಮ್ಮ. ಇದು ಮಾತು ಅಂದ್ರೆ. ಲೇ ಕ್ವಾಟ್ಲೆ ನಿಂಗೈತೆ ತಡಿಲ. ಮಡ್ಗು ಅಂಟಮ್ಮ ಕಾಲ್ನ ಮಡ್ಗು. ಹಾ ಅಣ್ಣಯ್ಯ, ಕಾಲ್ನ ಔಷಧಿ ಸರಿಯಾಗಿ ಮಡ್ಗಕ್ ಹೇಳಿ. ಲೇ ಕ್ವಾಟ್ಲೆ ನಂಗ್ ಕಾಲಿಡದೆ ಹೆಂಗೆ? ಬೇಕಾದ್ರೆ ಕಟ್ಟ ಕೇಳಿ ಸುಮ್ಕೆ ಹೋಯ್ತಾರ ಕೇಳು. ನಾನೇನ್ ಇಲ್ಲಿ ಇರೋದಕ್ ಬಂದಿಲ್ಲ, ಹೋಯ್ತೀನಿ ಅಂತ ಹೇಳಿ ಅಣ್ಣಯ್ಯ. ಅಬ್ಬಾ ನೀನ್ ಇರ್ತೀನಿ ಅಂದ್ರೆ ಇಲ್ಲಿ ಯಾರು ಇರ್ಕೊಳ್ಳೋರಿಲ್ಲ ಅಂತ ಹೇಳ ಕ್ವಾಟ್ಲೆ. ಅಣ್ಣಯ್ಯ, ಕಾಲ ಹಿಂಗೆ ಇರಕ್ಕಿಲ್ಲ. ಇವ್ರೇ ನನ್ನ ಕ್ಷಮಿಸಿ ಕರ್ಕೊಂಡ್ ಬರೋ ಟೈಮ್ ಬರ್ತದೆ ಅಂತ ಹೇಳಿ ಅಣ್ಣಯ್ಯ. ಲೇ ಅಂತ ಟೈಮ್ ಏನಾದ್ರು ಬಂದ್ರೆ ನಾನು ಕರಿಯಕ್ಕಿಲ್ಲ ಅಂತ ಹೇಳ ಕ್ವಾಟ್ಲೆ. ಸಾಕು ಆಯ್ತು. ಅಂಟಮ್ಮ, ನೀನ್ ಹೇಳೋದು ಅದಕ್ಕೆ ಮುಂಗ್ ಕೇಳಿಸ್ತಾ ಇದೆ, ಅದ್ಕಮ್ಮ ಹೇಳೋದು ನಿನಗ್ ಕೇಳಿಸ್ತಾ ಇದೆ. ನಿಮ್ಮಿಬ್ರು ಮಧ್ಯೆ ನನ್ನನ್ನ ಯಾಕೆ ಕೇಳ್ದಿರಿ? ನಾನು ಎದ್ದೋಯ್ತೀನಿ. ಅಯ್ಯಯ್ಯೋ ಅಣ್ಣಯ್ಯ, ನೀವ್ ಎದ್ದೋಗ್ಬಿಟ್ರೆ ಕಟ್ಟೋದ್ ನೋಡ್ಕೊಳ್ಳೋರು ಯಾರು? ಪಾಯಿಂಟ್ನ ಇಲ್ಲಿ ಇಟ್ಬಿಟ್ಟಿದ್ದೀರಾ, ಅಣ್ಣ ತಮ್ಮಂಗೋಸ್ಕರ ಕಲ್ತ್ಕತೀನಿ. ಹಚ್ಚಿ. ಲಾ ಕ್ವಾಟ್ಲೆ ನೀನ್ ಯಾಕ್ಲಾ ಹಂಗ್ ಕಣ್ ಮುಚ್ಚಿದ್ದಿ? ನೋಡ್ಕೊಳಕಲ್ವೆಲ್ಲ ಕೂತಿರೋದು. ಕೆಲವೊಂದು ವಿಚಾರನ ಈ ಕಣ್ಣಲ್ಲಿ ನೋಡಬಾರ್ದು, ಅದಕ್ಕೆ ಮುಚ್ಕೊಂಡೆ. ಏನೋ ಅಂದಂಗಿತ್ತು? ಏನಿಲ್ಲ ಅಂಟಮ್ಮ. ಚಂಪಾ, ನನ್ ಜೀವನನೇ ಹಾಳು ಮಾಡಿ
ಬೀದಿಗೆ ತಂದ್ಬಿಟ್ಟ ಅಲ್ವೇ, ನೋಡ್ತಾ ಇರ. ಆದಷ್ಟು ಪಿರ್ನೆ ನಿನ್ನನ್ನ ನನ್ನ ಬಾಳಿಂದನೇ ಆಚೆಗೆ ಹಾಕ್ತೀನಿ. ಹೇಳು ಮಗ. ಪರವಾಗಿಲ್ಲ ಮಗ, ಎಲ್ರೂ ನಂಬ್ಸೋದಕ್ ಬೇಕಾಗಿರೋ ವಿಡಿಯೋ ಸಾಕ್ಷಿಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದೀಯ. ಹೌದಾ ಮಗ? ಏನು ತೊಂದ್ರೆ ಇಲ್ಲ ತಾನೆ? ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದೀರಾ? ಪರವಾಗಿಲ್ವೇ? 10 ರೂಪಾಯಿ ನಟ್ಸು ಅಂದ್ರೆ 100 ರೂಪಾಯಿ ನಟಿಸ್ತಾ ಇದೀಯಾ? ಸರಿ ಆಯ್ತು, ಈಗ ಅವಳನ್ನ ಕರ್ಕೊಂಡು ಗಾಡಿನಾಗ ಹೊರಡು. ಅಲ್ಲ ಮಗ, ತಂಗಿನ ನಾನ್ ಹೆಂಗೋ ಕರ್ಕೊಂಡ್ ಬರಕ್ ಆಯ್ತದೆ? ನೀನ್ ಹೇಳುದನ್ನ ನಾನು ಅವ್ರಿಗೆ ಹೇಳಕ್ ಆಯ್ತದೆ? ಫೋನ್ ಕೊಡ್ತೀನಿ, ನೀನೇ ಹೇಳಪ್ಪ. ಸುಭಾಷ್ ಮಾತಾಡ್ಬೇಕಂತೆ. ಏನ್ರಿ ವಿಶ್ವಣ್ಣ ಗಾಬರಿ ಆಗ್ತಾವ್ರೆ? ಏನೂ ತೊಂದ್ರೆ ಇಲ್ಲ ತಾನೆ? ಏನಿಲ್ಲ ಚಂಪಾ, ತಲೆಗೆ ಹೆಲ್ಮೆಟ್ ಹಾಕಿದ್ರಿಂದ ಏನು ತೊಂದ್ರೆ ಇಲ್ಲ ಅಂತ ಹೇಳೋರು ಡಾಕ್ಟ್ರು. ಆದ್ರೇನೋ ಇನ್ನೊಂದ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ. ಆ ಸ್ಕ್ಯಾನಿಂಗ್ ಮಾಡ್ಸಕ್ ಹೊಸಿ ಗೊತ್ತಾಯ್ತದೆ. ಇನ್ನೊಂದ್ ಕೆಲ್ಸ ಮಾಡ್ಬಿಡು ಚಂಪಾ, ವಿಶ್ವನ್ ಕೂಟ ಇಲ್ಲಿಗೆ ಬಂದ್ಬಿಡು, ಆಮೇಲೆ ಇಬ್ರು ಜೊತೆಗೆ ಹೋದ್ರಾಯ್ತು. ಆಟೆ ತಾನೆ ಬಿಡಿ, ನಾನು ಆಟೋದಾಗೆ ಬರ್ತೀನಿ. ಸುಮ್ನೆ ಇವ್ರಿಗೆ ಯಾಕೆ ತೊಂದ್ರೆ? ಚಂಪಾ, ಅವನು ಇಲ್ಗೆ ಬರ್ತಿರ್ಬೇಕಾದ್ರೆ ಅವನ್ಗೆಂತ ತೊಂದ್ರೆ ಆದಾತು? ಅವನ್ ಹುಷಾರಾಗಿ ಕರ್ಕೊಂಬರ್ತಾನಂತೆ, ನೀನ್ ಅವನ್ ಜೊತೆಗ್ ಬಾ. ಅಲ್ಲ ರೀ, ಆದ್ರೂವೆ ನಾನ್ ಇವ್ರ ಕೊಟ್ಟೆ ಬರೋದು ಅಂದ್ರೆ ನಾನ್ ನಿನ್ ಗಂಡನೇ ಹೇಳ್ತೀನಿ ಅಂದ್ಮೇಕೆ ಏನು ತೊಂದ್ರೆ ಆಗಲ್ಲ. ನೀನ್ ಬಾ, ನಾನು ಹೇಳ್ತೀನಿ. ಹೊಸಿ ಫೋನ್ ಅವನಿಗೆ ಕೊಡು. ಅಣ್ಣ ತಕೊಳ್ಳಿ. ಹೇಳು ಮಗ. ಹೊಸಿ ಹುಷಾರಾಗಿ ಕರ್ಕೊಂಬಂದ್ಬಿಡು ಮಗ, ಹೇಳಿದ್ ನೆನ್ಪಿರ್ಲಿ. ಮಗ, ನೀನು ಸಿಸ್ಟರ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಸಿಸ್ಟರ್ನ ಸೇಫ್ ಆಗಿ ಕರ್ಕೊ ಬರ್ತೀನಿ. ಸಿಸ್ಟರ್, ಹೋಗೋಣ. ಅದು ಅಣ್ಣ. ನೋಡಿ ಸಿಸ್ಟರ್, ನೀವೇನು ಯೋಚನೆ ಮಾಡ್ಬೇಡಿ. ನನ್ನ ಸ್ವಂತ ಅಣ್ಣ ಅನ್ಕೊಂಡು ನನ್ನ ಜೊತೆ ಬನ್ನಿ. ಯಾಕೆ ಸಿಸ್ಟರ್, ಅಣ್ಣನ್ ಕುಟೆ ಬರೋದಕ್ಕೆ ಈಟ್ ಯೋಚನೆ ಮಾಡ್ತಾ ಇದ್ದೀರಾ? ಹಂಗೇನು ಇಲ್ಲ ಅಣ್ಣ. ಸರಿ ನಡೀರಿ. ಏಳು ಸರು. ಹೆಂಗಿದ್ಯಾ ಅಕ್ಕ? ನಾನ್ ಸಂದಾಗಿದ್ದೀನಿ ಸರು, ನೀನ್ ಹೆಂಗಿದ್ಯಾ? ನಾನ್ ಸಂದಾಗಿದ್ದೀನಿ. ನೀನ್ ಇನ್ನೂ ಆ ಶೆಡ್ ಒಳಗೆ ಇದೆಯೇನೆ? ಹ್ಞೂ ಸರು, ಇಲ್ಲೇ ಇದೀನಿ. ಯಾಕಿಂಗ್ ಕೇಳ್ತಾ ಇದೀಯಾ? ಯೋನಿಲ್ಲ ಅಕ್ಕ, ಈಗ ಎಲ್ಲ ಸರಿ ಹೋಗದೆ. ನೀನಿಂದ ಆಟ ಎಲ್ಲ ಒಳ್ಳೇದಾದ್ರು ನೀನ್ ಇನ್ನೂ ಯಾಕೆ ಮನೆ ಒಳಗ್ ಕರ್ಕೊಂಡಿಲ್ಲ? ಈಗ್ಲಾರು ಅವರು ಅಟ್ಟಿ ಒಳಗ್ ಸೇರ್ಸ್ಕೋಬೇಕು ತಾನೆ? ಸರು, ಒಂದ್ ಚಿಕ್ಕ ಗಾಯ ಆದ್ರೇನೆ ವಾಸಿ ಆಗೋದಕ್ಕೆ ಟೈಮ್ ತಗೋತದೆ. ಅಂತದ್ರಲ್ಲಿ ಇದು ಮನಸ್ ಮೇಲೆ ಆಗಿರೋ ಗಾಯ ಸರು, ಹೊಸಿ ಟೈಮ್ ತಗೋತದೆ. ಕಾಲ ಬಂದಾಗ ಎಲ್ಲ ಸರಿ ಹೋಯ್ತದೆ ಬಿಡು. ಇಲ್ಲಿ ಬದುಕೋದಕ್ಕೆ ನಂಗೇನು ಕಷ್ಟ ಇಲ್ಲ ಸರು. ಆಯ್ತು, ಐಸಿಯ ಬಿಡು. ನಾನ್ ನಿನ್ಗೆ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಫೋನ್ ಮಾಡ್ದೆ. ಏನ್ ಸರು ಅದು? ಅದೇ ಅಕ್ಕ, ನೀನು PUC ಎಕ್ಸಾಮ್ ಬರೆಯಕ್ಕೆ ಬೆಂಗಳೂರಿಗೆ ಹೋಗಿ ಹಾಲ್ ಟಿಕೆಟ್ ತಂದಿದ್ಯಲ್ಲ, ಅದ್ರ ಸಪ್ಲಿಮೆಂಟರಿ ಎಕ್ಸಾಮು ಮುಂದಿನ ತಿಂಗಳು 3ನೇ ತಾರೀಕಿಂದ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಹೌದಾ ಸರು? ಹ್ಞೂ ಅಕ್ಕ, ಅದನ್ನೇ ಹೇಳೋಣ ಅಂತ ನಿನಗ್ ಫೋನ್ ಮಾಡ್ದೆ. ಆಮೇಲೆ ಪುಸ್ತಕನೆಲ್ಲ ಸುಟ್ಟಾಕಿದ್ರು ಅಂತ ಹೇಳ್ತಿದ್ಯಲ್ಲ, ಹಾಲ್ ಟಿಕೆಟ್ ನ ಜೋಪಾನವಾಗಿ ಮಾಡ್ಕೊಂಡಿದ್ಯಾ ತಾನೆ? ಹ್ಞೂ ಸರು, ಹೆಂಗೋ ಮಾಡಿ ಅದು ಅನ್ನ ಜೋಪಾನ ಮಾಡಿಟ್ಟಿವ್ನಿ. ಹೆಂಗೋ ಎಲ್ಲ ಸರಿಯಾಗಿದ್ರೆ ಭಾವನೆಯ ನಿನ್ನ ಕರ್ಕೊಂಡೋಗಿ ಯಾರಿಗೂ ಗೊತ್ತಿಲ್ದಿರೋ ಹಂಗೆ ಎಕ್ಸಾಮ್ ಬರ್ಸಿರೋರು. ಆದ್ರೆ ಈಗ ನಿನ್ ಕುಟ್ಟೆ ಭಾವ ಮಾತಾಡ್ತಿಲ್ವಲ್ಲ, ಏನ್ ಮಾಡ್ತೀಯಾ? ಸರು, ಈಗಿರೋ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಯೋಚನೆ ಮಾಡ್ತೀನಿ ಸರು. ಅಕ್ಕ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದು
ಬೆಂಗಳೂರು ಗಂಟ ಕರ್ಕೊಂಡೋಗಿ ಬಾವ ನಿಂಗೆ ಆಲ್ ಟಿಕೆಟ್ ಕೊಡ್ಸಿದ್ದು ನೀನ್ ಡಾಕ್ಟರ್ ಬೇಕು ಅಂತಲ್ವೇ? ಹೆಂಗಾರು ಮಾಡಿ ಎಕ್ಸಾಮ್ ಬರ್ದ್ಬಿಡೆ ಅಕ್ಕ. ದಿಟಾ ಸರು, ನನ್ಗೋಸ್ಕರ ಅಲ್ದೇ ಇದ್ರೂನುವೆ ನಮ್ ಗೌಡ್ರಿಗೋಸ್ಕರ ಎಕ್ಸಾಮ್ ಬರಿಬೇಕು ಅನಿಸ್ತಾ ಇದೆ. ಅದ್ಕೆ ಹೇಳ್ತೀವ್ನಿ, ಹೆಂಗಾದ್ರೂ ಮಾಡಿ ನೀನು ಪರೀಕ್ಷೆ ಬರೆಯಕ್ಕೆ ಪ್ರಯತ್ನ ಮಾಡು. ಖಂಡಿತವಾಗ್ಲೂ ನೀನ್ ಡಾಕ್ಟರ್ ಆಗೇ ಆಯ್ತ್ಯಾ. ಆಯ್ತು ಸರು, ಬರ್ದೇ ಬರಿತೀನಿ. ನಾನ್ ಫೋನ್ ಇಡ್ತೀನಿ. ಸರಿ ಸರು, ಹುಷಾರು. ಎಲ್ರೂ ಕೇಳ್ದೆ ಅಂತ ಹೇಳು. ಅಲ್ಲ, ನಾನು ಈಗೇನಾದ್ರೂ ಗೌಡ್ರ ತಾವ ಹೋಗಿ ಪರೀಕ್ಷೆ ಬಗ್ಗೆ ಮಾತಾಡಿದ್ರೆ ಅವ್ರು ಖಂಡಿತವಾಗ್ಲೂ ಕೋಪ ಮಾಡ್ಕೋತಾರೆ. ಹಾಗಂತ ಸುಮ್ಮನೆ ಇರೋದಕ್ಕಾಗಕ್ಕಿಲ್ಲ. ಹೆಂಗಾರ ಮಾಡಿ ಪರೀಕ್ಷೆ ಬರೀಲೇಬೇಕು. ಏನ್ ಮಾಡ್ಲಿ? ಏನವ ಇದು? ಈ ಎಲೆಕ್ಷನ್ ಅಲ್ಲಿ ದೊಡ್ಡಪ್ಪ ಸೋಲ್ಲೇಬೇಕು ಅಂತವ ನೀನ್ ಏಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರುವೆ ಒಂದೂ ಕೈಗೂಡ್ಲಿಲ್ಲ. ಈಗ ನೋಡಿದ್ರೆ ಊರ್ ತುಂಬಾ ಅವರೇ ಗೆಲ್ತಾರೆ ಅಂತವ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಾವ್ರೆ. ಬಂದಿರೋ ಆಪಾದನೆಲ್ಲ ಸುಳ್ಳು ಅಂತ ಸಾಬೀತ್ ಮಾಡಿ ಅವ್ರ ಜೊತೆಗ್ ನಿಂತ್ಕೊಂಡ್ಲು ಈ ಮೂರಡಿ. ಕೋಟಾ ನೋಟ್ ವಿಸಿಕ್ಕೆ ಜೈಲ್ ಸೇರ್ಬೇಕಾಗಿದ್ ಶಿವರಾಮೇಗೌಡನ್ನ ಅವನ್ ಪ್ರಾಣನೇ ಪಣಕ್ಕಿಟ್ ಕಾಪಾಡ್ದ ಆ ಭದ್ರ. ನನ್ಗೆ ಅವನ್ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಡ್ತಾನೇನೋ ನೋವಿಲ್ಲ ಕಣೆ. ಅವಳು ನನ್ ಮುಂದೆ ನಿಂತ್ಕೊಂಡ್ ಸವಾಲ್ ಆಗ್ತಂಗೆ ಅಪ್ಪ ಮಗನ್ ಒಂದು ಮಾಡ್ತಾಳೆ ಅನ್ನೋ ಕೋಪ ಜಾಸ್ತಿ ಆಗದೆ. ಅಲ್ಲ ಚಿತ್ರ, ನನ್ನ ಮಗನ್ನ ಕೆಟ್ಟವನು ಅಂತ ಮಾಡಿ ಅವ್ರ ಮುಂದ್ಗೊಟ್ಟೆ ನನ್ನ ಮಗನ್ನ ಬೀದಿಗ್ ಬೀಳಂಗ್ ಮಾಡ್ಬಿಟ್ಲಲ್ಲೇ. ಅವಳು ಅನ್ಕೊಂಡಿದ್ನೆಲ್ಲ ನಮ್ ಎದುರಿಗೆ ನಿಂತು ಸಾಧಿಸ್ಕೋತಾವಳೆ. ಮದ್ವೆ ಮಾಡ್ಕೊಂಡ್ ಕರ್ಕೊಂಬಂದ್ರೆ ನಾನ್ ಹೇಳ್ದಂಗ್ ಕೇಳ್ಕೊಂಡು ನನ್ನ ಕಾಲ್ ಕೆಳಗಡೆ ಬಿದ್ದಿರ್ತಾಳೆ ಅಂತ ಅನ್ಕಂಡೆ. ಸತ್ಯವ ಮುಚ್ಚಿಟ್ಟು ಅವಳು ತಾಳಿ ಭಾಗ್ಯ ಕೊಡ್ಸಿ ನನ್ ತಲೆ ಮ್ಯಾಗೆ ನಾನೇ ಚಪ್ಪಡಿ ಕಲ್ಲಿ ಹೇಳ್ಕೊಂಡ್ಬಿಟ್ಟೆ. ಇವಾಗ ನೋಡಿದ್ರೆ ಕಾಲಕ್ ಸುತ್ಕೊಂಡಿರೋ ಪಳ್ಳಿ ಹಂಗೆ ಹೆಜ್ಜೆ ಹೆಜ್ಜೆಗೂ ನನ್ನ ಬೀಳಿಸ್ತಾವಳೆ. ನೋಡಕ್ ಮಾತ್ರ ಹಳೆ ಸೀರೆ ಉಟ್ಕೊಂಡ್ ಶೆಡ್ಡೊಳಗಿದ್ರುವೆ ಜನರ ದೃಷ್ಟಿಲಿ ನಮ್ಮ ಅಟ್ಟಿ ಒಳಗೆ ನಮ್ಗಿಂತಲೂ ಮ್ಯಾಲವಳೆ ಕಣವ. ಅದ್ಗೆ ಅದ್ಕೆ ನಿಮ್ಗೆ ವಿದ್ಯುನ್ ಮೇಲೆ ಕುತ್ತಿಗೆ ಗಂಟ ಕೋಪ ಅದೆ ಅಂತ ನಂಗೆ ಸಂದಾಗ ಗೊತ್ತು. ನೀವಿಬ್ರು ಅವಳ ಬಗ್ಗೆನೆ ಮಾತಾಡ್ರಿ ಅಲ್ವಾ? ಈಗ್ಲೇ ಇಷ್ಟು ಮೆರಿತಾವಳೆ. ಏನಾರ ಅವಳು ಹೊಟ್ಟೆಲಿ ಈ ವಂಶದ ಕೊಡಿ ಹುಡ್ತು ಅನ್ಕೊಳ್ಳಿ, ಅಲ್ಲಿಗೆ ನಮ್ ಕತೆ ಮುಗೀತು. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಳು ಹೊಟ್ಟೆ ಒಳಗಡೆ ಇರೋ ಪಿಂಡ ಈ ಭೂಮಿ ಮ್ಯಾಲ್ ಬರಕ್ಕೆ ನಾವು ಬಿಡ್ಬಾರ್ದು. ಆ ಮಗ ಹೊಟ್ಟೆಲೆ ನಂಜೋಗ್ಲಿ ಅಂತ ನಾಟಿ ಔಷಧಿ ಎಲ್ಲ ಕುಡ್ಸಿ ಏನೇನೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಯಾವ್ದು ಫಲ ಕೊಡ್ಲಿಲ್ಲ. ನೀವ್ ಹೇಳ್ತಾ ಇರೋದ್ ಸತ್ಯ ಸಾವಿತ್ರಿ. ಅವಳು ಏನಾನ ಮಗ ಎತ್ಬಿಟ್ಲು ಅಂದ್ರೆ ಈ ಅಟ್ಟಿ ಒಳಗ್ ಬರೋದು ಸ್ಯಾನೆ ಸುಲಭ ಆಗೋಯ್ತದೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಅವಳು ಹೊಟ್ಟೆಲಿರೋ ಮಗ ಪ್ರಪಂಚ ನೋಡಕ್ಕಿಂತ ಮುಂಚೆ ಅವಳು ಹೊಟ್ಟೆನಾಗೆ ಆ ಮಗಿನ ಕತೆ ಮುಗಿಸ್ಬಿಡ್ಬೇಕು.